ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಈ ವಿಡಿಯೋದಲ್ಲಿ ನಿಮಗೆ SC/ST ಸ್ಟೂಡೆಂಟ್ಸ್ ಬಿಟ್ಟು ಜನರಲ್ ಮೆರಿಟ್ 2A 2B ಇದೆಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಏನಂದರೆ ಕಟ್ ಆಫ್ ಮತ್ತೆ ಡಿಕ್ರೀಸ್ ಆಗ್ತಿದೆ. ಏನಕ್ಕೆ ಕಟ್ ಆಫ್ ಡಿಕ್ರೀಸ್ ಆಗ್ತಿದೆ? ಕಟ್ ಆಫ್ ಏನಕ್ಕೆ ಡಿಕ್ರೀಸ್ ಆಗ್ತಿದೆ ಅಂದರೆ, ಈಗ ಆಲ್ರೆಡಿ SC/ST ಸ್ಟೂಡೆಂಟ್ಸ್ಗೆ ಕಟ್ ಆಫ್ನ ಡಿಕ್ರೀಸ್ ಮಾಡಿಬಿಟ್ಟಿದ್ದಾರಲ್ಲ, ಅದೇ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ರಿಸರ್ವೇಷನ್ನ ಇಂಕ್ರೀಸ್ ಮಾಡಿದ್ದಾರೆ. ಎಷ್ಟು? 44%ಇಂದ 50%ವರೆಗೆ ಇಂಕ್ರೀಸ್ ಮಾಡಿದ್ದಾರೆ. ಸೊ ಇವಾಗ ಮತ್ತೆ ಕಟ್ ಆಫ್ ಡಿಕ್ರೀಸ್ ಆಗಬೇಕಲ್ವಾ? ಎಷ್ಟಾಗುತ್ತೆ ಅಂತ ನಾನು ಜಸ್ಟ್ ನಿಮಗೆ ಬಾಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ವರ್ಕ್ ಮಾಡಿದ್ದೀನಿ, ಬಟ್ ಅದನ್ನ ನಿಮಗೆ ಜಸ್ಟ್ ಹಾಗೆ ಕನ್ವೆ ಮಾಡ್ತೀನಿ. ನೀವು ವರ್ಕ್ ಮಾಡ್ಬೇಕು ನೀವೂ ಸಹ. ಯಾಕೆಂದರೆ ನನಗೆ ಇಲ್ಲಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನು ಎರಡೆರಡು ವೀಡಿಯೋಸ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಜಸ್ಟ್ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟು ವೇರಿಯೇಷನ್ಸ್ ಬರ್ತದೆ ಅಂತ ನೀವು ಲಾಸ್ಟಲ್ಲಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಓಕೆ, ಕಂಪ್ಲೀಟ್ ವಾಚ್ ಮಾಡಿ. ಏನಂದರೆ ಇವಾಗ ಜಸ್ಟ್ ನೀವು ಏನು ಮಾಡಬೇಕು ಅಂದರೆ ಲಾಸ್ಟ್ ಇಯರ್ದು ಸೀಟ್ ಮೆಟ್ರಿಕ್ಸ್ ತೊಗೋಬೇಕು. ಓಕೆ, ಎಷ್ಟು ಸೀಟ್ಸ್ ಇದೆ ಅಂತ ಜನರಲ್ ಮೆರಿಟ್ದು ನೋಡಬೇಕು. ನಾನು ನೋಡಿದಾಗೆ ಐ ಥಿಂಕ್ ಅರೌಂಡ್ 2300 ಸಮಥಿಂಗ್ ಜನರಲ್ ಮೆರಿಟ್ ಸೀಟ್ಸ್ ಇತ್ತು. ಓಕೆ, ದಟ್ ಮೀನ್ಸ್ 44% ಆಫ್ ದಿ ಜನರಲ್ ಮೆರಿಟ್ ರಿಸರ್ವೇಷನ್ ಅಂದರೆ 2300 ಅರೌಂಡ್ ಅಂತ. ಓಕೆ, ಈಗ ಅದರಲ್ಲಿ 2300 44%. ಈಗ 50% ಮಾಡಿದಾರಲ್ಲ, ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ನೀವು ಚೆಕ್ ಮಾಡಿದ್ರೆ ಲೈಕ್ ಆಲ್ಮೋಸ್ಟ್ ಒಂದು 140-150 ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ 50% ಮಾಡಿದಾರಲ್ಲ, ಲಾಸ್ಟ್ ಇಯರ್ ಈ ವರ್ಷದ್ದು ಡಿಫ್ರೆನ್ಸ್ ತೆಗೆದು ನೋಡಿದ್ರೆ ನಿಮಗೆ 150-160 ಆ ರೇಂಜಲ್ಲಿ ಸೀಟ್ಸ್ ಇಂಕ್ರಿಮೆಂಟ್ ಆಗಿರುತ್ತೆ. ಓಕೆ, ಈ ವರ್ಷದ ಸೀಟ್ ಮೆಟ್ರಿಕ್ಸ್ ತೆಗೆದು ನೋಡಿ, ಅದರಲ್ಲಿ ಜನರಲ್ ಮೆರಿಟ್ಗೆ ಎಷ್ಟಿದೆ ಸೀಟ್ಸ್ ಅಂತ ಚೆಕ್ ಮಾಡಿ, ಲಾಸ್ಟ್ ಇಯರ್ದು ಚೆಕ್ ಮಾಡಿ. ಓಕೆ, ಲಾಸ್ಟ್ ಇಯರ್ದ್ರಲ್ಲಿ 2 ಥರ ಸೀಟ್ ಮೆಟ್ರಿಕ್ಸ್ ಇದೆ. ಸೆಕೆಂಡ್ ರೌಂಡಲ್ಲಿ ತುಂಬ ಕಾಲೇಜಸ್ ಆ್ಯಡ್ ಆಗಿದೆ ಅಲ್ಲ, ಅದನ್ನ ಆ್ಯಡ್ ಮಾಡ್ಕೊಂಡು ನೋಡಿ. ಓಕೆ, ಅದು ಆ್ಯಡ್ ಮಾಡ್ಕೊಂಡು ನೋಡಿದ್ಮೇಲೆ ನಿಮಗೆ ಒಂದಷ್ಟು ಡಿಫ್ರೆನ್ಸಸ್ ಕಾಣಿಸುತ್ತೆ, 150 ಆ ರೀತಿ. ಓಕೆ, ಇವಾಗ ನೀವೇನು ಮಾಡಬೇಕು, ನಾನು ಹಳೆ ವಿಡಿಯೋ ಮಾಡಿದ್ದೆ ಗೊತ್ತಾ, ಲೈಕ್ ಹೇಗೆ ಕಟ್ ಆಫ್ ಡಿಕ್ರೀಸ್ ಆಗುತ್ತೆ ಅಂತ. ಲೈಕ್ ಹೇಗೆ ಮಾಡಬೇಕು, ಜನರಲ್ ಮೆರಿಟ್ನ ಚೆಕ್ ಮಾಡ್ಕೋಬೇಕು. ಅಲಾಟ್ಮೆಂಟ್ ಲಿಸ್ಟ್ ಇರುತ್ತಲ್ಲ, ತೆಗೆದ್ಬಿಟ್ಟು ಜನರಲ್ ಮೆರಿಟ್ಗೆ ಹೋಗಬೇಕು. ಅಲ್ಲಿ 150-160 ಜನದ್ದು ಮುಂದೆ ಬರಬೇಕು ಸ್ಪ್ಲಿಟ್ ಮಾಡ್ತಾ ಸರ್ಚ್ ಮಾಡಿಬಿಟ್ಟು. ಓಕೆ, ಈ ರೀತಿ ಸರ್ಚ್ ಮಾಡ್ಕೊಂಡು ಬಂದರೆ ನಿಮಗೆ ಅಟ್ ಲಾಸ್ಟ್ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅಂದರೆ ಐ ಥಿಂಕ್ 10,000+ ರ್ಯಾಂಕ್ ಡಿಫ್ರೆನ್ಸ್ ಬರ್ತಿದೆ. ದಟ್ ಮೀನ್ಸ್ ನಿಮಗೆ ಇವಾಗ 80,000ವರೆಗೆ ನಮ್ಮ ಪ್ರೆಡಿಕ್ಷನ್ ಇತ್ತು. 72-73ವರೆಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರು. ಅದೇ ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ ಒಂದು 80,000ವರೆಗೆ ಹೋಗ್ಬೋದು ಅಂತ ಹೇಳಿದ್ದೆ. ಇವಾಗ ನೆಕ್ಸ್ಟ್ 10,000+ ಅಂದರೆ 12,000 11,000 ಆ ರೀತಿ ರೇಂಜಲ್ಲಿ ಮತ್ತೆ ಇನ್ಕ್ರೀಸ್ ಆಗ್ತಿದೆ ಕಟ್ ಆಫ್. ಅಂದರೆ ಡಿಕ್ರೀಸ್ ವಿಚ್ ಮೀನ್ಸ್ ಅಂದರೆ ಎಷ್ಟೋಗುತ್ತೆ ಅಂದರೆ ಕಟ್ ಆಫ್ ಲೈಕ್ 80 ಅಂದರೆ 90, 91, 92 ಅಲ್ಲಿವರೆಗೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಕಾಲೇಜ್ ಸಿಗೋಂಥ ಚಾನ್ಸಸ್ ಕ್ರಿಯೇಟ್ ಆಗ್ತಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಇಲ್ಲಿ ಜನರಲ್ ಮೆರಿಟ್ ಅವ್ರಿಗೆ ಅಷ್ಟೇ ಆಗ್ತಿದೆ. 2A 2B 3A 3B ಇದೆಲ್ಲ ಕ್ಯಾಟಗರೀಸ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ಕೇಳೋದಾದರೆ, ಗೈಸ್ ಜನರಲ್ ಮೆರಿಟೇ ನಿಮಗೂ ಅಲಾಟ್ಮೆಂಟ್ ಆಗೋಂಥದ್ದು. ಲೈಕ್ ಸೀಟ್ಸ್ ಅಲ್ಲಿ ಇನ್ಕ್ರೀಸ್ ಆಯಿತು ಅಂದರೆ ನಿಮ್ಮ ಕ್ಯಾಟಗರಿಲಿ ಅಲಾಟ್ ಆಗಲಿಲ್ಲ ಅಂದರೆ ಜನರಲ್ ಮೆರಿಟಲ್ಲಿ ಈಸಿಯಾಗಿ ಅಲಾಟ್ ಆಗಿಬಿಡುತ್ತೆ. ತುಂಬ ಜನ ನೀವು ಲೈಕ್ ನಿಮ್ದೇನು ಕ್ಯಾಟಗರಿ ಇರುತ್ತೆ ಅದು ಬಿಟ್ಟು ಜನರಲ್ ಮೆರಿಟಲ್ಲೇ ಅಲಾಟ್ ಆಗೋಂಥದ್ದು. ಸೊ ಅದಕ್ಕೋಸ್ಕರ ಹೇಳ್ತಿರೋಂಥದ್ದು, ಜನರಲ್ ಮೆರಿಟ್ ಸೀಟ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಇನ್ನೆಲ್ಲ ಕ್ಯಾಟಗರಿಗೂ ಅದು ಪ್ಲಸ್ ಪಾಯಿಂಟೇನೆ. ಓಕೆ, ಬಟ್ ಪ್ರಾಬ್ಲಮ್ ಎಲ್ಲಾಗಿದೆ, SC/ST ಸ್ಟೂಡೆಂಟ್ಸ್ಗಾಗಿದೆ. ಓಕೆ, ಅದು ಏನು ಮಾಡೋಕ್ಕಾಗಲ್ಲ. ಈ ವರ್ಷ ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಓಕೆ, ಮತ್ತು ಎಲ್ಲರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನ್ನ, ಎಲ್ಲರಿಗೂ ಗೊತ್ತಾಗಲಿ. ತುಂಬ ಜನ ಏನು ಸೀಟೇ ಸಿಗಲ್ಲ ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಈ ವರ್ಷ ಸೀಟ್ ಸಿಗೋಂಥ ಚಾನ್ಸಸ್ ಇನ್ಕ್ರೀಸ್ ಆಗಿದೆ. ರಿಸರ್ವೇಷನ್ ಜನರಲ್ ಮೆರಿಟ್ಗೆ ಇನ್ಕ್ರೀಸ್ ಮಾಡಿರೋದ್ರಿಂದ. ಓಕೆ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು, ಇನ್ಫಾರ್ಮೇಷನ್ಸ್ಗಳೆಲ್ಲನೂ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಓಕೆ, ಯಾವಾಗ ಫ್ರೀ ಇರ್ತೀನಿ ಅವಾಗ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ, ಕೌನ್ಸಿಲಿಂಗ್ ಆಗೋವರೆಗೂ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಾದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಂತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು, ಬಾಯ್.